बताओ रे on the street. Psych. ಸೈಕ್ ಸೈಕ್ ಎಲ್ಲಿದ್ರು ಸೈಕ್ ಸೈಕ್ ಎಲ್ಲಿ ಹೋದ್ರು ಸೈಕ್ ಸೈಕ್ ಮಾಡೋ ಸೈಕ್ ನನ್ ಮಕ್ಳು ನಾವು ಸೈಕ್ ಸೈಕ್ ಹೆಂಗಿದ್ರು ಸೈಕ್ ಸೈಕ್ ಯಾರಿದ್ರು ಸೈಕ್ ಸೈಕ್ ಸ್ವಾಗ್. ಯೂನಿವರ್ಸಿಟಿಲಿ ಒಂದ್ಸತಿ ಹೋಗಿ ಸೋತ್ ಬಂದ್ರೆ ಎರಡನೇ ಸತಿ ಆಗಲ್ಲ ಅನ್ನೋ ಒಂದು ಉದ್ದೇಶನ ಯಾರು ಮಾಡಕ್ ಹೋಗಲ್ಲ. ಒಂದ್ಸತಿ ಹೋಗಿ ಸೋತ್ ಬಂದ್ಮೇಲೆ ಅದನ್ನ ಮೈಂಡಿಗೆ ತಗೊಬೇಕು. ಯಾಕೆ ಅಂತ ಅಂದ್ರೆ ನಮ್ಗಿಂತ ತುಂಬಾ ಶ್ರಮ ಹಾಕಿರೋರು ಬಂದಿರ್ತಾರೆ. 2-3-4 years ಇಂದ ಬೇರೆ ಶ್ರಮ. Bad boys on the street. Bad boys बताओ रे on the street. Psych. Psych. ಸೈಕ್ ಸೈಕ್ ಎಲ್ಲಿದ್ರು ಸೈಕ್ ಸೈಕ್ ಎಲ್ಲಿ ಹೋದ್ರು ಸೈಕ್ ಸೈಕ್ ಮಾಡೋ ಸೈಕ್ ನನ್ ಮಕ್ಳು ನಾವು ಸೈಕ್ ಸೈಕ್ ಹೆಂಗಿದ್ರು ಸೈಕ್ ಸೈಕ್ ಯಾರಿದ್ರು ಸೈಕ್ ಸೈಕ್ ಸ್ವಾಗ್ ಅಲ್ಲಿ ಕಿಲ್ಲರ್ ನಾವು. ಲೆಂತ್ 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 ಅಲ್ಲಿ ಕೊಡ್ತಾ ಇದ್ರೆ ಎಲ್ರಿಗೂ ನಮಸ್ಕಾರ. ಚಿಕ್ಕನಾಯಕನಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದಂತಹ ಬಾಡಿ ಬಿಲ್ಡಿಂಗ್ ಸ್ಪರ್ಧಾಳುಗಳ ಸ್ಪರ್ಧೆಯ ತುಣುಕುಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಡ್ತಾ ಇದ್ದೇನೆ. ಕಾಲೇಜಿನಲ್ಲಿ 2 ದಿನ ಕಾಂಪಿಟೇಷನ್ ನಡೆಯಿತು. ಇದರಲ್ಲಿ ವೆಯ್ಟ್ ಲಿಫ್ಟಿಂಗ್ ಮತ್ತು ಬಾಡಿ ಬಿಲ್ಡಿಂಗ್ಗೆ ಹೆಚ್ಚು ಆಕರ್ಷಣೀಯವಾಗಿತ್ತು. ಸುಮಾರು 120ರಿಂದ 130 ಕಾಂಪಿಟೇಟರ್ಸ್ ಈ ಸ್ಪರ್ಧೆಗೆ ತುಮಕೂರು, ತಿಪಟೂರು, ಉಳಿಯಾರು, ಚಿಕ್ಕನಾಯಕನಹಳ್ಳಿ, ತುಮಕೂರು ಯೂನಿವರ್ಸಿಟಿ ಸೇರಿದಂತೆ ವಿವಿಧ ಕಾಲೇಜುಗಳಿಂದ ಬಂದಿದ್ದರು. ಕೊನೆ ದಿನ ನಡೆದಂತಹ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಚಿಕ್ಕನಾಯಕನಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ಶರತ್ ಆರ್ ಕಾಂಪಿಟೇಷನ್ನಲ್ಲಿ ಗೆದ್ದು ಮಿಸ್ಟರ್ ತುಮಕೂರು ಆಗಿ ಹೊರಹೊಮ್ಮಿದರು. ಸುದ್ದಿ ಬಳಸಿ ಬರೋದಿಲ್ಲ, ಸೀದಾ ಮ್ಯಾಟ್ರಿಗೆ ಬರ್ತೀನಿ. ಸುದ್ದಿ ಬರೋ ಸಡೆಗಳೆಲ್ಲಾನು ಹೂತಾಕೆ ಬಿಡ್ತೀನಿ. ಕೆಣ್ಕೊಂಡ್ ಬರೋರಿಗೆಲ್ಲಾನು ಕೋಟಿಂಗ್ ಸಖತ್ ಕೊಡ್ತೀನಿ. ಮೂಳೆ ಇಡೋದ್ರಲ್ಲಿ ನಾನು ಎತ್ತಿದ ಕೈಕಾಲ್ ಮೂಳೆ ನಾ ಮುರಿತೀನಿ. ಸ್ವಲ್ಪ ಸೈಕಾದ್ರು. Bad boys on the street. Bad boys बताओ रे on the street. Psych. Psych. Bad boys on the street. Bad boys बताओ रे on the street. Psych. Psych. ಸೈಕ್ ಸೈಕ್ ಎಲ್ಲಿದ್ರು ಸೈಕ್. Bad boys on the street. Bad boys बताओ रे on the street. Psych. ನಮಸ್ಕಾರ. ತಾವೆಲ್ಲಿಂದ ಬಂದರು? ತುಮಕೂರು. ಮೋಹನ್ ಅಂತ. ಎಷ್ಟು ದಿವಸದಿಂದ ನಾವು ವರ್ಕೌಟ್ ಮಾಡ್ತಾ ಇದ್ದೀರಾ? ನಾನೊಂದು 9 ವರ್ಷದಿಂದ ಮಾಡ್ತಾ ಇದ್ದೀನಿ. 6 ಪ್ಯಾಕ್ ಬರೋದಕ್ಕೋಸ್ಕರನೇ ಅಂತ? ಹೌದು, ಬೇಸಿಕಲಿ ನಾನು ಜಿಮ್ನಾಸ್ಟಿಕ್ಸ್ ಮಾಡ್ತಾ ಇದ್ದೀನಿ. ಬಾಡಿ ಬಿಲ್ಡಿಂಗ್ ಪಾರ್ಟಿಸಿಪೇಟ್ ಮಾಡಬಹುದು. ಎಷ್ಟು ಕೆಜಿ? 60 ಕ್ಯಾಟಗರಿ, ಫಸ್ಟ್ ಕ್ಯಾಟಗರಿ. ನೀವು ಹೆಲ್ತ್ಗೋಸ್ಕರ ಮಾಡ್ತಾ ಇದ್ರೋ ಇಲ್ಲ ಫ್ಯಾಷನ್ಗೋಸ್ಕರ? ಹೆಲ್ತ್ಗೋಸ್ಕರನೂ ಹೌದು. ಇವಾಗ ಟ್ರೆಂಡಿಗೆ ಹೆಂಗಿರ್ಬೇಕೋ ಹಂಗೆ ಮಾಡ್ತಾ ಇದ್ದೀವಿ. ಟ್ರೆಂಡಿಗೋಸ್ಕರ ಮಾಡ್ತಾ ಇದ್ದೀರಾ? ಫ್ಯಾಷನ್ ಅಂತಲೂ ಹೋಗ್ತೀವಿ. ಫ್ಯಾಷನ್ ಅನ್ನೋದಕ್ಕಿಂತ ಟ್ರೆಂಡ್ಗೆ ಯಾವ ಥರ ಹೆಲ್ತಿ ಆಗಿರಬೇಕು ಅಂತ ನನಗೆ. ಹೆಲ್ತಿ ಆಗಿರ್ಬೇಕು. ನೀವು ಏನೇನೆಲ್ಲ ವರ್ಕ್ ಮಾಡ್ತೀರಾ? ನಿಮ್ಮ ಟ್ರೈನರ್ ಎಲ್ಲ ಯಾರು? ನೀವು ಹಿಂಗೆ ಮಾಡಬೇಕು ಅನ್ನೋದಕ್ಕೆಲ್ಲ ಏನು? ಟ್ರೈನರ್ಸ್ ಬಂದ್ಬಿಟ್ಟು ನಮ್ಮ ಸೀನಿಯರ್ಸ್ ಜೊತೆಗೆ ಬಂದಿದ್ದಾರೆ. ಇದಲ್ಲದೆ ನಮ್ಮ ಗಿರಿ ಜಿಮ್ನಾಸ್ಟ್ ಅಂತ ಇದ್ದಾರೆ, ಗಿರೀಶ್ ಅಣ್ಣ ಅಂತ. ಅವರು ಜಿಮ್ನಾಸ್ಟ್. ಅವರು ನನಗೆ 9 ವರ್ಷದಿಂದ ಟ್ರೈನ್ ಮಾಡ್ತಿದ್ದಾರೆ. ನೀವು ಎಷ್ಟು ವರ್ಷದಿಂದ ಟ್ರೈನ್ ಮಾಡ್ತಾ ಇದ್ದೀರಾ? ನಾನು 9 ಇಯರ್ಸಿಂದ. 9 ವರ್ಷದಿಂದ ಮಾಡ್ತಾ ಇದ್ದೀರಾ? ಹೌದು. ಹೇಗೆ ಬೆಳಿಗ್ಗೆ ಮಾರ್ನಿಂಗ್ ಯಾವ ಥರ ನೀವು ರೆಡಿ? ಬೆಳಗ್ಗೆ 6 to 8 ನಾನು ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ಕಾಲೇಜ್ ಇರುತ್ತೆ ಗ್ಯಾಪಲ್ಲಿ, ಮತ್ತೆ 4:30 to 8 ಮತ್ತೆ ಪ್ರಾಕ್ಟೀಸ್ ಮಾಡ್ತೀನಿ. ಏನು ಮಾಡ್ತಾ ಇರುತ್ತೆ ತಾವು? ಜಿಮ್ನಾಸ್ಟಿಕ್. ನಾನು ಇವಾಗ ಥರ್ಡ್ ಸೆಮ್ BCA, ಸೆಕೆಂಡ್ ಇಯರ್ BCA. ನಿಮ್ಮ ಟ್ರೈನರ್ಗಳು ಯಾರು ಇದ್ರು? ಯೋಗೀಶ್ ಅಣ್ಣ ಅಂತ, ಅಭಿಷೇಕ್ ಅಣ್ಣ. ಇವ್ರದ್ದು ಯಾವ ಥರ ಟ್ರೈನ್ ಮಾಡಿಸಿದ್ರು ನೀವು? ನಾವು ಮಾಡ್ತೀವಿ ಬಾಡಿ ಬಿಲ್ಡಿಂಗ್. ನಾನು ಇವನಿಗೆ ಒಂದು 2 ವಾರದಿಂದ ಟ್ರೈನ್ ಮಾಡಿ ಕರ್ಕೊಂಡ್ಬಂದಿದ್ವಿ. 9 ಇಯರ್ಸಿಂದ ಟ್ರೈನಿಂಗ್ ಮಾಡ್ತಲೇ ಇದ್ದೀರಾ? ಪೋಸಿಂಗ್ ಎಲ್ಲ ನಾವು ಹೇಳ್ಕೊಟ್ಟಿದ್ದೀವಿ. ನಮ್ಮ ಹುಡುಗ ಅಂತ ಮಹಾತ್ಮ ಗಾಂಧಿ ಸ್ಟೇಡಿಯಮ್ಮು ಅಲ್ಲಿ ಟ್ರೈನ್ ಮಾಡಿರೋದು. ತುಮಕೂರು ಇವನು ಸಿದ್ಧಗಂಗಾ ಕಾಲೇಜು, ನಾವು ವಿದ್ಯಾವಾಹಿನಿ ಕಾಲೇಜು. ಅವ್ರದ್ದು BCom ಆಯ್ತು ನಮ್ಮದು. ಜಿಮ್ಮಲ್ಲಿ ಪರಿಚಯ. ಡೈಲಿ ಜಿಮ್ ಹೋಗ್ತೀರಾ? ಡೈಲಿ ಬರ್ತೀನಿ. ಇವರು ಜಿಮ್ನಾಸ್ಟಿಕ್. ನಮ್ಮ ಅಣ್ಣ ಗಿರೀಶ್ ಅಣ್ಣ ಅಂತ, ಅವರು ಜಿಮ್ನಾಸ್ಟ್. ಸ್ವಲ್ಪ ಟಿಪ್ಸ್ ಹೇಳಿ, ನೀವು ಯಾವ ಥರ ಏನೇನು ಯಾವ ಥರ ರೆಡಿ ಆಗಬೇಕು? Bad boys on the street. Bad boys बताओ रे on the street.
ಎಲ್ಲಿದ್ರು ಸೈಕ್ ಸೈಕ್ ಎಲ್ಲಿ ಹೋದ್ರು ಸೈಕ್ ಸೈಕ್ ಮಾಡೋ ಸೈಕ್ ನನ್ ಮಕ್ಳು ನಾವು. Bad boys on the street. Bad boys, but ಅವ್ರೆ on the street. Psych. Psych. ಸೈಕ್ ಸೈಕ್ ಎಲ್ಲಿದ್ರು ಸೈಕ್ ಸೈಕ್ ಎಲ್ಲಿ ಹೋದ್ರು ಸೈಕ್ ಸೈಕ್ ಮಾಡೋ ಸೈಕ್ ನನ್ ಮಕ್ಳು ನಾವು. ಸೈಕ್ ಸೈಕ್ ಹೆಂಗಿದ್ರು ಸೈಕ್ ಸೈಕ್ ಯಾರಿದ್ರು ಸೈಕ್ ಸೈಕ್ ಸ್ವಾಗ್ ಅಲ್ಲಿ ಕಿಲ್ಲರ್ ನಾವು. ಲೆಂತ್ 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 ಅಲ್ಲಿ ಕೊಡ್ತಾ ಇದ್ರೆ ಮುಟ್ 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 ನೋಡ್ಕೋಬೇಕು ನೋಡೋಕೆ ಸೈಕ್ ಸೈಕ್ ಮಾಡೋದೆ ಸೈಕ್ ಸೈಕ್ ಮುಟ್ಟಿದ್ರೆ ಸೈಕ್ 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 ಮಾಡಕ್ ಬರೋದ್ ನಾವು. ಸುದ್ದಿ ಬಳಸಿ ಬರೋದಿಲ್ಲ ಸೀದಾ ಮ್ಯಾಟ್ರಿಗೆ ಬರ್ತೀನಿ. ಸುದ್ದಿ ಬರೋ ಸಡೆಗಳೆಲ್ಲಾನು ಹೂತಾಕೆ ಬಿಡ್ತೀನಿ. ಕೆಣ್ಕೊಂಡ್ ಬರೋರಿಗೆಲ್ಲಾನು ಕೋಟಿಂಗ್ ಸಖತ್ತಾಗ್ ಕೊಡ್ತೀನಿ. ಮೂಳೆ ಇಡೋದ್ರಲ್ಲಿ ನಾನ್ ಎತ್ತಿದ್ ಕೈಕಾಲ್ ಮೂಳೆ ನಾ ಮುರಿತೀನಿ. ಸ್ವಲ್ಪ ಸೈಕಾದ್ರೂ ಬೈಕ್ ಮೇಲೆ ಬಾಯ್ಸ್ ನ ಹಾಕೊಂಡ್ ಊರ್ ತುಂಬಾ ಓಡಾಡ್ತೀವಿ. ನಾವ್ ಜೋರಾಗ್ ಶೋಗಳ್ ಕೊಟ್ಕೊಂಡ್ ಬರ್ತೀವಿ. ಎಲ್ಲೇ ಬಚ್ಚಿಟ್ಕೊಂಡ್ರು ಬಿಡೋದಿಲ್ಲ ಹುಡ್ಕೊಂಡ್ ಇರ್ತೀವಿ. ಬನ್ನಿ ಕೂಟ ತಿಂದಿ ಊಟ ಟೈಮ್ ನೋಡ್ಕೊಂಡ್. Bad boys on the street. Bad boys. MC ಬಿಜು ನಂದೇನೆ ದೊಡ್ಡ ಅಂತ ಮುಂದೆ ಬಂದ್ರೆ ಅಲ್ಲಾಡ್ಸ್ಕೊಂಡು ಮಗ ಮೆಕ್ಕ ಸೀರಿಯಲ್ ತೋರಿಸ್ತೀವೋ ಮನೆಗ್ ಬಂದು. ಬಜಾರಲ್ಲಿ ಫುಲ್ ಬಸಾರು ನಾವು ಪಕ್ಕ ಪ್ರೊಫೆಷನಲ್. ಮನೆಗಪ್ಪ ಬಂದ್ರು ಸೈಲೆಂಟ್ ಇರ್ಬೇಕು ಬಚ್ಚಗಳು. ಏ ಕೌನ್ರೆ ಉನೆ उसका ತಿನ್ಕೋ ಮನೆ ಸಸ್ತಾ ನಶಾ ನಕ್ಕೋ ಮಷಿನ್ ಲೇಕೆ ಮಾರ್ತಾ ತುಮೆ. ಕೌನ್ರೆ ಉನೆ ಏ ಮೈಚ್ ಮನೆ ಸಸ್ತಾ ನಶಾ ನಕ್ಕೋ ಮಷಿನ್ ಲೇಕೆ ಮಾರ್ತಾ ತುಮೆ. ಕೂಲಾಗೆ ಕೂಳೆ ಕೊಡೋದು ನಮ್ಗೆ ಇಲ್ಲ ಸಿಟ್ಟು. ಗಂಜಲಿ ಮಾಡ್ಕೊಂಡು ಬಂದ್ರೆ ಕುಯ್ದೋಯ್ತೀಯೋ ಜುಟ್ಟು. ಸೈಕ್ ಸೈಕ್ ಹೆಂಗಿದ್ರು ಸೈಕ್ ಸೈಕ್ ಯಾರಿದ್ರು ಸೈಕ್ ಸೈಕ್ ಮಾಡೋ ಸೈಕ್ ನನ್ ಮಕ್ಳು ನಾವು. ಸೈಕ್ ಸೈಕ್ ಹೆಂಗಿದ್ರು ಸೈಕ್ ಸೈಕ್ ಯಾರಿದ್ರು ಸೈಕ್ ಸೈಕ್ ಸ್ವಾಗ್ ಅಲ್ಲಿ ಕಿಲ್ಲರ್ ನಾವು. Bad boys on the street. Bad boys on the street. Bad boys on the street. Bad boys. Bad boys on the street. Bad boys, but ಅವ್ರೆ on the street. Psych. Psych. ಸೈಕ್ ಸೈಕ್ ಎಲ್ಲಿದ್ರು ಸೈಕ್ ಸೈಕ್ ಎಲ್ಲಿ ಹೋದ್ರು ಸೈಕ್ ಸೈಕ್ ಮಾಡೋ ಸೈಕ್ ನನ್ ಮಕ್ಳು ನಾವು. ಸೈಕ್ ಸೈಕ್ ಹೆಂಗಿದ್ರು ಸೈಕ್ ಸೈಕ್ ಯಾರಿದ್ರು ಸೈಕ್ ಸೈಕ್ ಸ್ವಾಗ್ ಅಲ್ಲಿ ಕಿಲ್ಲರ್ ನಾವು. ಲೆಂತ್ 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 ಅಲ್ಲಿ ಕೊಡ್ತಾ ಇದ್ರೆ ಮುಟ್ 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 ನೋಡ್ಕೋಬೇಕು ನೋಡೋಕೆ ಸೈಕ್ ಸೈಕ್ ಮಾಡೋದೆ ಸೈಕ್ ಸೈಕ್ ಮುಟ್ಟಿದ್ರೆ ಸೈಕ್ 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 ಮಾಡಕ್ ಬರೋದ್ ನಾವು. ಸುದ್ದಿ ಬಳಸಿ ಬರೋದಿಲ್ಲ ಸೀದಾ ಮ್ಯಾಟ್ರಿಗೆ ಬರ್ತೀನಿ. ಸುದ್ದಿ ಬರೋ ಸಡೆಗಳೆಲ್ಲಾನು ಹೂತಾಕೆ ಬಿಡ್ತೀನಿ. ಕೆಣ್ಕೊಂಡ್ ಬರೋರಿಗೆಲ್ಲಾನು ಕೋಟಿಂಗ್ ಸಖತ್ತಾಗ್ ಕೊಡ್ತೀನಿ. ಮೂಳೆ ಇಡೋದ್ರಲ್ಲಿ ನಾನ್ ಎತ್ತಿದ್ ಕೈಕಾಲ್ ಮೂಳೆ ನಾ ಮುರಿತೀನಿ. ಸ್ವಲ್ಪ ಸೈಕಾದ್ರೂ ಬೈಕ್ ಮೇಲೆ ಬಾಯ್ಸ್ ನ ಹಾಕೊಂಡ್ ಊರ್ ತುಂಬಾ ಓಡಾಡ್ತೀವಿ. ನಾವ್ ಜೋರಾಗ್ ಶೋಗಳ್ ಕೊಟ್ಕೊಂಡ್ ಬರ್ತೀವಿ. ಎಲ್ಲೇ ಬಚ್ಚಿಟ್ಕೊಂಡ್ರು ಬಿಡೋದಿಲ್ಲ ಹುಡ್ಕೊಂಡ್ ಇರ್ತೀವಿ. ಬನ್ನಿ ಕೂಟ ತಿಂದಿ ಊಟ ಟೈಮ್ ನೋಡ್ಕೊಂಡ್. Bad boys on the street. Bad boys. MC ಬಿಜು ನಂದೇನೆ ದೊಡ್ಡ ಅಂತ ಮುಂದೆ ಬಂದ್ರೆ ಅಲ್ಲಾಡ್ಸ್ಕೊಂಡು ಮಗ ಮೆಕ್ಕ ಸೀರಿಯಲ್ ತೋರಿಸ್ತೀವೋ ಮನೆಗ್ ಬಂದು. ಬಜಾರಲ್ಲಿ ಫುಲ್ ಬಸಾರು ನಾವು ಪಕ್ಕ ಪ್ರೊಫೆಷನಲ್. ಮನೆಗಪ್ಪ ಬಂದ್ರು ಸೈಲೆಂಟ್ ಇರ್ಬೇಕು ಬಚ್ಚಗಳು. ಏ ಕೌನ್ರೆ ಉನೆ उसका ತಿನ್ಕೋ ಮನೆ ಸಸ್ತಾ ನಶಾ ನಕ್ಕೋ ಮಷಿನ್ ಲೇಕೆ ಮಾರ್ತಾ ತುಮೆ. ಕೌನ್ರೆ ಉನೆ ಏ ಮೈಚ್ ಮನೆ ಸಸ್ತಾ ನಶಾ ನಕ್ಕೋ ಮಷಿನ್ ಲೇಕೆ ಮಾರ್ತಾ ತುಮೆ. ಕೂಲಾಗೆ ಕೂಳೆ ಕೊಡೋದು ನಮ್ಗೆ ಇಲ್ಲ ಸಿಟ್ಟು. ಗಂಜಲಿ ಮಾಡ್ಕೊಂಡು ಬಂದ್ರೆ ಕುಯ್ದೋಯ್ತೀಯೋ ಜುಟ್ಟು. ನಮಸ್ಕಾರ ಎಲ್ರಿಗೂ. ಟುಡೇ ಮೀಡಿಯಾ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಮಿಸ್ಟರ್ ತುಮಕೂರಾಗಿರೋ ಅಂತ ಇವ್ರನ್ನ ಮಾತಾಡ್ಸಕ್ಕೆ ಬಂದಿದ್ವಿ. ಕೇಳ್ತೀನಿ ಸರ್, ನಾವು ಎಲ್ಲಿಂದ ಬಂದಿರೋದು? ಸರ್ ನಮ್ಮ ಕುಣಿಗಲ್ಲು. ನಾನು ವಿದ್ಯಾಭ್ಯಾಸ ಮಾಡ್ತಾ ಇರೋದು ಚಿಕ್ಕನಾಯಕನಹಳ್ಳಿಲಿ. ಇದು ಸತತ ಚಿಕ್ಕನಹಳ್ಳಿ ತಾವು? ಚಿಕ್ಕನಾಯಕನಹಳ್ಳಿ ನಮ್ದು ಕುಣಿಗಲ್ಲು ಸ್ವಂತ ಊರು. ಬಟ್ ವಿದ್ಯಾಭ್ಯಾಸ ಎಲ್ಲ ಚಿಕ್ಕನಾಯಕನಹಳ್ಳಿಲಿ ಮಾಡ್ತಾ ಇದ್ದೀನಿ. ಚಿಕ್ಕನಾಯಕನಹಳ್ಳಿಲಿ. ಬಟ್ ಇದು ಸತತ 3 ಟೈಮ್ ನಾನು ಚಾಂಪಿಯನ್ಶಿಪ್ ಮಾಡಿರೋದು ಯೂನಿವರ್ಸಿಟಿ. ಫಸ್ಟ್ ಟೈಮ್ ಪಂಜಾಬಲ್ಲಿ ನಡೆದ ಆಲ್ ಇಂಡಿಯಾ ಯೂನಿವರ್ಸಿಟಿಲಿ ಟಾಪ್ 6 ಅಲ್ಲಿ ಬಂದಿದೆ. ಬಟ್ 2ನೇ ಸತಿ ಆಗಿರಲಿಲ್ಲ. ಈ 3rd ಟೈಮ್ 3ನೇ ಸತಿ ಹೊಡಿಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. 2024 ಖಂಡಿತ ತುಮಕೂರು ಯೂನಿವರ್ಸಿಟಿಗೆ ಆಲ್ ಇಂಡಿಯಾ ಮೆಡಲ್ ಮಾಡ್ಕೊಡ್ತೀನಿ ಅಂತ ನಾನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಮಿಸ್ಟರ್ ತುಮಕೂರು ಆಯಿತು. ಹಾಂ, ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಏನಿದೆ? ನೆಕ್ಸ್ಟು ನನ್ನ ಡ್ರೀಮು ಆಲ್ ಇಂಡಿಯಾ ಗೋಲ್ಡ್ ಮೆಡಲ್ ಮಾಡಬೇಕು ಅಂತ. ಅದು ಆ್ಯಕ್ಚುಲಿ
ಜನವರಿ ಎಂಡಿಂಗ್ ಆ್ಯಂಡ್ ಫೆಬ್ರವರಿ ನಡೆಯುತ್ತೆ. ಅದು ಯೂನಿವರ್ಸಿಟಿ 1 ಮೆಡಲ್ ಆಗಿಲ್ಲ, ಇದು ಫಸ್ಟ್ ಟೈಮ್ ಮಾಡಿದ್ರೆ ಮಾಡ್ಕೊಡ್ತೀನಿ, 100% ಗೋಲ್ಡ್ ಮೆಡಲ್ ಮಾಡ್ಕೊಡ್ತೀನಿ ಅಂತ ಮಾಡ್ತೀನಿ. ನಿಮ್ಮ ರುಟೀನ್ ಯಾವ ಥರ ನೀವು ಇದು ಬೇರೆ ಡೈಲಿ 6 ಅವರ್ ವರ್ಕೌಟ್ ಮಾಡ್ತೀನಿ. ಬೆಳಗ್ಗೆ 3 ಅವರ್ಸು 4 ಅವರ್ಸು, ಇವನ್ ನೈಟ್ 2 ಅವರ್ಸ್ ವರ್ಕೌಟ್ ಮಾಡ್ತೀನಿ. ಬಟ್ ಡೈಲಿ ಬಂದು ಡಯಟ್ ಫುಡ್ಡು, ಎಗ್ಸ್, ಚಿಕನ್, ವೆಜಿಟೇಬಲ್ಸ್, ಫ್ರೂಟ್ಸ್, ಡಯಟ್ ಏನೇನು ಈ ಥರ ಫುಡ್ಡು. ಡೈಲಿ ಎಗ್ಸು, ಕಾರ್ಬ್ಸು, ಪ್ರೋಟೀನು, ವಿಟಮಿನ್ಸು ಎಲ್ಲನೂ ಸಹ ಎಲ್ಲ ಥರ ಬೇಕಾಗುತ್ತೆ. ನಮ್ಮ ಬಾಡಿಗೆ ಏನು ಬೇಕು, ಎಷ್ಟು ಬೇಕು ಅಷ್ಟು ಕ್ಯಾಲ್ಕುಲೇಟ್ ಮಾಡಿ ಟೈಮು ತಗೊಳ್ಳಿ. ನಿಮ್ಮ ಗುರುಗಳು ಯಾರು? ಇದೆಲ್ಲ ನಿಮಗೆ ನನಗೆ ಗುರುಗಳು ಕೋಚ್ ಆದಂತ ಬಂದು ದಾವಣಗೆರೆ ಅವರು ಮಾರುತಿ ಸರ್ ಅಂತ, ಸ್ಟೈಲ್ ಫಿಟ್ನೆಸ್ ಅಂತ. ಎಷ್ಟು ನಿನ್ನಿಂದ ಟಿಪ್ಸ್ ಏನಾರು ಹೇಳ್ಕೊಡ್ತೀವಿ ನೀವು ಯಾರು ಫ್ಯೂಚರಲ್ಲಿ? ಖಂಡಿತ ಏನಾಗಿದೆ ಅಂದರೆ ಬಾಡಿ ಬಿಲ್ಡಿಂಗಲ್ಲಿ ಯೂನಿವರ್ಸಿಟಿಲಿ ಒಂದ್ಸತಿ ಹೋಗಿ ಸೋತ್ ಬಂದರೆ 2ನೇ ಸತಿ ಆಗಲ್ಲ ಅನ್ನೋ ಒಂದು ಉದ್ದೇಶನ ಯಾರು ಮಾಡೋಕ್ಕೋಗಲ್ಲ. ಸತಿ ಹೋಗಿ ಸೋತ್ ಬಂದಮೇಲೆ ಅದನ್ನ ಮೈಂಡಿಗೆ ತಗೊಬೇಕು. ಯಾಕೆ ಅಂತ ಅಂದರೆ ನಮ್ಗಿಂತ ತುಂಬ ಶ್ರಮ ಹಾಕಿರೋರು ಬಂದಿರ್ತಾರೆ. 2-3-4 ಇಯರ್ಸಿಂದ ಬೇರೆ ಶ್ರಮ ಹಾಕಿ ತುಂಬ ಹಾರ್ಡ್ ವರ್ಕ್ ಮಾಡಿ ಬಂದಿರ್ತಾರೆ. ಅಂಥದ್ರಲ್ಲಿ ನಾವು 2 ಮಂತ್ಸ್ 3 ಮಂತ್ಸ್ ಎಲ್ಲ ವರ್ಕೌಟ್ ಮಾಡಿ ಎಲ್ಲ ಹೊಡೆಯೋಕ್ಕಾಗಲ್ಲ. ಜಿಲ್ಲೆ ಒಂದು ವರ್ಷ ಹೋಗಿ ಸೋತ್ ಬಂದರೆ ಫಸ್ಟ್ ವರ್ಷ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅಲ್ಲಿಂದ ನಾವು ಬಿಡಬಾರ್ದು. ಮೈಂಡ್ ತಗೊಂಡು ನೆಕ್ಸ್ಟ್ ವರ್ಷ ನಾನು ಇಲ್ಲಿ 100% ಮೆಡಲ್ ಮಾಡ್ತೀನಿ ಅನ್ನೋ ಒಂದು ಕಾನ್ಸೆಪ್ಟ್ ಮಾಡಿಕೊಂಡು ಪ್ರತಿನಿತ್ಯ ಹಾರ್ಡ್ ವರ್ಕ್ ಮಾಡಿ ಡಯಟ್ ಮಾಡಿ ಫೋಕಸ್ ಮಾಡಿದ್ರೆ ಖಂಡಿತ ಅಲ್ಲಿಂದ ಮೆಡಲ್ ಆಗುತ್ತೆ. ಎಲ್ಲರೂ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಬಾಡಿ ಬಿಲ್ಡಿಂಗ್ ಅನ್ನೋದು ಎಲ್ಲ ಸ್ಪೋರ್ಟ್ಸ್ಗಿಂತ ಕಾಸ್ಟೆಸ್ಟ್ ಗೇಮು. ಎಲ್ಲ ಸ್ಪೋರ್ಟ್ಸ್ ಅಷ್ಟು ಸುಲಭ ಅಲ್ಲ ಈ ಗೇಮು. ತುಂಬ ಡೆಡಿಕೇಶನ್ ಮಾಡ್ಬೇಕು ಇದಕ್ಕೆ, ಆಸಕ್ತಿ, ಬಟ್ ಡಿಸಿಪ್ಲಿನ್ ಮುಖ್ಯ. ಎಲ್ಲ ಇದ್ರೆ ಈ ಒಂದು ಅಚೀವ್ಮೆಂಟ್ ಮಾಡಕ್ ಸಾಧ್ಯ ಆಗುತ್ತೆ. ಎಷ್ಟು ಬಾರಿ ನೀವೇನಾದ್ರು ಸೋತಿದ್ದೀರಾ? ನೀವು ಆಲ್ಮೋಸ್ಟ್ ಖಂಡಿತ ಸೋತಿದ್ದೀನಿ. ಸೋಲು ಕಂಡಿದ್ದೀನಿ, ಗೆಲುವು ಕಂಡಿದ್ದೀನಿ. ಆಲ್ಮೋಸ್ಟ್ ಸ್ಟೇಟು, ಡಿಸ್ಟಿಕ್ಕು, ನ್ಯಾಷನಲ್ಲು, ಯೂನಿವರ್ಸಿಟಿ ಎಲ್ಲನೂ ಸಹ ಮಾಡಿದ್ದೀನಿ. ಯೂನಿವರ್ಸಿಟಿ 3 ಟೈಮ್ಸು, ಮಿಸ್ಟರ್ ಕರ್ನಾಟಕ 1 ಟೈಮು, ನ್ಯಾಷನಲ್ ಸಿಲ್ವರ್ ಮೆಡಲ್ಲು ಬಂದು, ಆಮೇಲೆ ಕನಕಪುರ ಓವರಾಲ್ ಟೈಟಲ್ಲು, ತುಂಬ ಹಾಸನ್ನು, ಮೈಸೂರು, ಮತ್ತು ದಸರಾ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ತುಮಕೂರು, ತುಂಬ ಕಡೆ ಮಾಡಿದ್ದೀನಿ. ಎಲ್ಲ ಕಡೆ ಮೆಡಲ್ ಮಾಡಿದ್ದೀನಿ. ಅದ್ರ ಜೊತೆಗೆ ಸೋಲು ಸಹ ಕಂಡಿದ್ದೀನಿ. ಸೋತು ಅಂತ ಹೇಳಿ ನಾವು ಕೈ ಕಟ್ಕೊಂಡು ಮುಂದ್ಕೊಂಡ್ರೆ ನೆಕ್ಸ್ಟ್ ಅಚೀವ್ಮೆಂಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆ ಸೋತಿದ್ದಿನ ನಾವು ಅನ್ಕೊಬೇಕು, ಇಲ್ಲ ನೆಕ್ಸ್ಟ್ ಈ ಜಾಗದಲ್ಲಿ ಬಂದು ನೆಕ್ಸ್ಟ್ ಇಯರ್ ಇನ್ನೂ ತುಂಬ ನಮಗೆ ಟೈಮ್ ಇರುತ್ತೆ. ಬಟ್ ಏನೋ ಏಜು ಆಗಿರಲ್ಲ. ಈ ವರ್ಷ ಅಂತ ಇನ್ನೊಂದು ವರ್ಷ ಗೆಲ್ಬೋದು ಖಂಡಿತ. ಅಲ್ಲೊಂದು ವರ್ಷ ಸೋತ್ ಬಂದರೆ ನಾವು ಯಾವುದಕ್ಕೂ ಬಿಡೋಕೆ ಹೋಗ್ಬಾರ್ದು. ನೆಕ್ಸ್ಟ್ ಈ ಪ್ಲೇಸಲ್ಲಿ ನಾವು ಹೊಡಿಲೇಬೇಕು ಅನ್ನೋ ಒಂದು ಚಾಲೆಂಜ್ ತೊಗೊಂಡು ನೆಕ್ಸ್ಟ್ ಅಲ್ಲಿ ಸೋತಿರೋ ಜಾಗದಲ್ಲೇ ಗೆಲ್ಲಬೇಕು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ನಮ್ಮ ಶೈಲೇಂದ್ರ ಸರ್ ಇದ್ದಾರೆ, ನಮ್ಮ ಸ್ಟೂಡೆಂಟ್ ಅಂತ ಪ್ರಜು, ಈಗ ನನ್ನ ಜೊತೆಲಿ ಮಾಡುವಂಥ ಅವನು ಇವರೇ ಅಲ್ಲ ಇವನು. ಆಮೇಲೆ ಈಗ ನನ್ನ ಜೊತೆ ಕಾಂಪಿಟೇಟ್ ಮಾಡೋ ಅವ್ರಿಗೂ ಸಹ ನಮ್ಮ ಸ್ಟೂಡೆಂಟೇ. ಅವ್ರನ್ನೂ ಸಹ ನಾನು ಲಾಸ್ಟ್ ಟೈಮ್ ರೆಡಿ ಮಾಡಿ ಕೇರಳ ಕಳಿಸ್ಕೊಟ್ಟಿದ್ದೆ. ಬಟ್ ಅವರು ಒಳ್ಳೆ ಫೈಟ್ ಮಾಡಿದ್ರು. ಸತಿ ಏನೋ ಆಗಿಲ್ಲ, ಬಿಟ್ಟಿದ್ದಾರೆ. ಬಟ್ ತುಂಬ ಶೈಲೇಂದ್ರ ಸರ್ ಸಹ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ಕುಣಿಯಲ್ಲಿದ್ದು ನಾನು ಹೆಲ್ಪ್ ಮಾಡ್ತೀನಿ ಬಾ ಅಂತ ಹೇಳಿ ಇಲ್ಲಿ ಅಡ್ಮಿಷನ್ ಮಾಡಿಸಿ ವಿದ್ಯಾಭ್ಯಾಸ ಕೊಟ್ಟು ತುಂಬ ಹೆಲ್ಪ್ ಮಾಡಿದ್ದಾರೆ. ನಮ್ಗೆ ಏನೇ ಇದ್ರೆ ಇವತ್ತು ಈ ಟ್ರೋಫಿ ಹಿಡ್ದೀನಿ ಅಂತ ಅಂದರೆ, ಇವತ್ತು ನಾನು ಆಲ್ ಇಂಡಿಯಾಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಅದಕ್ಕೆಲ್ಲ ಮುಖ್ಯವಾದಂಥ ಕಾರಣ ಇವರು. ಆದ್ರಿಂದ ನನ್ನ ಟ್ರೋಫಿ ಮೆಡಲ್ ಆಗಿರೋದು ಎಲ್ಲರಿಗೂ ಅವ್ರಿಗೆ ಸೇರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ನಮಸ್ಕಾರ. ಇಲ್ಲಿ ಬಂದಾಗಿಂದ ಕಾಂಪಿಟೇಷನ್ ಎಲ್ಲ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ. ನಿಮ್ಮ ಈ ಕಾಂಪಿಟೇಷನ್ ಎಲ್ಲ ಯಾವ ಥರ ನೀವು ಪ್ರಿಪರೇಷನ್ ಮಾಡ್ತೀರಾ ನೀವೆಲ್ಲರಿಗೂ? ಇಲ್ಲಿ ಬಂದಾಗ ನಾನು ಎಲ್ಲ ಝೀರೋ ಇತ್ತು. ಈ ಭಾಗದಲ್ಲಿ ಪಾಪ ರೆಸ್ಲಿಂಗು ಈ ಥರ ಎಲ್ಲ ಹುಡುಗರು ಬರೀ ಆ ಥರದಲ್ಲೆಲ್ಲ ಇದ್ರು. ರೆಸ್ಲಿಂಗ್ ಜೊತೆಗೆ ಸ್ವಲ್ಪ ಗಟ್ಟಿಮುಟ್ಟಾಗಿ ಕಬಡ್ಡಿ ಈ ಥರ ಎಲ್ಲ ಇದ್ರಲ್ಲ, ಅದ್ರ ಜೊತೆ ವೆಯ್ಟ್ ಲಿಫ್ಟಿಂಗ್, ಬಾಡಿ ಬಿಲ್ಡಿಂಗ್ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಸುಮಾರು ನಾನು 2013 ಇಲ್ಲಿಗೆ ಬಂದೆ. 13ರಿಂದನೂ ಇಲ್ಲಿಗೆ ಮಾಡಿದ್ವಿ. 13ರಿಂದ ನಾವು 2023-24 10 ವರ್ಷ ಚಾಂಪಿಯನ್ಶಿಪ್ ಆಗಿದ್ವಿ. ಈ ಸರ್ತಿ ಮತ್ತೆ ಬಾಡಿ ಬಿಲ್ಡಿಂಗ್ ನಲ್ಲಿ ನಮ್ಮ ಹುಡುಗ ಅವರು ಟೈಟ್ಲ್ ಹೊಡೆದಿದ್ದಾರೆ. ಭಾರಿ ಸಂತೋಷ ಆಗ್ತಿದೆ. ಮತ್ತೆ ಚಿಕ್ಕನಾಯಕನಹಳ್ಳಿ ನಮ್ಮ ಕಾಲೇಜಿನ ಎಲ್ಲ ಪ್ರಾಂಶುಪಾಲರು, ಅಧ್ಯಾಪಕ ವರ್ಗದವರು, ವಿದ್ಯಾರ್ಥಿಗಳು ಸಾಕಷ್ಟು ಸಪೋರ್ಟು. ಮತ್ತೆ ನಮಗೆ MLA ಅವರಾಗಿರ್ಬೋದು, ಯಾವುದೇ MLA ಅವರಾಗಿರ್ಬೋದು, ಅವ್ರು ಬಂದಾಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಕಾಲೇಜು ಅಭಿವೃದ್ಧಿ ಸಮಿತಿ ಮತ್ತೆ ಚಿಕ್ಕನಾಯಕನಹಳ್ಳಿ ಸಮಾಜ, ಚಿಕ್ಕನಾಯಕನಹಳ್ಳಿ ಜನ, ಇವರೆಲ್ಲ ನಮಗೆ ಸಪೋರ್ಟ್ ಮಾಡಿರೋದ್ರಿಂದ ಕಾಲೇಜ್ಗೆ ನಮಗೆ